ಸಾಲಿಗ್ರಾಮ ತಾಲೂಕಿನ ಎಲೆಮುದರಳ್ಳಿ ಗ್ರಾಮದ ಪರಿಮಿತಿಯಲ್ಲಿ 20 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ ಶಾಸಕರಾದ ಡಿ ರವಿಶಂಕರ್ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಶಾಸಕರು ಬಂದಿದ್ದಾರೆ, 2.5 ವರ್ಷ ಆದರೂ ಇವತ್ತು ಬಂದಿದ್ದಾರೆ ಅಂತ ತಾವೆಲ್ಲ ಮನಸ್ಸಲ್ಲಿ ಅನ್ಕೊಂಡಿದ್ದೀರಿ. ನಿಜ, ಕಾರಣಾಂತರದಿಂದ ಅನುದಾನಗಳು ಕೊರತೆಗಳಿಂದ ಇವಾಗ ಆಗಿಲ್ಲ. ಇನ್ನು ಮುಂದೆ ನಿರಂತರವಾಗಿ ಕೆಲಸ ಕಾರ್ಯಗಳು ನಡೀತದೆ. ಸುಮ್ಮನೆ ಅವ್ರ ಮೇಲೆ ಇವ್ರ ಮೇಲೆ ಬಂಧ ಮಾಡಿಕೊಂಡು ನೀವು ಕೆಲಸ ಕಾರ್ಯಗಳು ಹಾಳು ಮಾಡ್ತಾ ಬಿಡಿ. ನೀವು ಎಲ್ಲರೂ ಈ ಎಲೆಮುದರಳ್ಳಿ ಗ್ರಾಮದ ಎಲ್ಲರ ಆಶೀರ್ವಾದದಿಂದ ಶಾಸಕರಾಗಿದ್ದಾರೆ. ಯಾರೋ ಒಬ್ಬರು ಇಬ್ಬರಿಂದ ಶಾಸಕರ ಗ್ರಾಮದ ಸಮಗ್ರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದರೆ ಈಗ ಸದ್ಯಕ್ಕೆ ಒಂದು 350 ಮೀಟರ್ ರಸ್ತೆ ಕೆಲಸ ಮಾಡ್ತಾರೆ. ಮುಂದಿನ ಅನುದಾನದಲ್ಲಿ ಬಾಕಿ ಕೆಲಸ ಮಾಡ್ಕೊಡ್ತಾರೆ. ಶಾಂತ ರೀತಿಯಿಂದ ನೀವೆಲ್ಲ ಮಾಡಬೇಕು. ಈಗ ಎಲೆಮುದರಳ್ಳಿ ಗ್ರಾಮದಲ್ಲಿ ಎಲ್ಲಾ ದೇವಸ್ಥಾನಗಳಾಗಿವೆ. ಒಂದು ದೇವಸ್ಥಾನ ಮಾತ್ರ ಬಾಕಿ ಇದೆ. ಈಗ ಇದಕ್ಕೆ 5 ಲಕ್ಷ ಹಾಕಿದ್ದಾರೆ. ಇನ್ನು ಮೇಲೆ ಹೆಚ್ಚು 10 ಲಕ್ಷ ರೂಪಾಯಿ ದುಡ್ಡು ಹಾಕಿದ್ದಾರೆ. ಅದ್ರ ಮೇಲೆ ಹೆಚ್ಚುವರಿ ಏರಿಯಾದ್ರು ನಾನು ಮಾಡ್ಕೊಡ್ತೀನಿ. ಯಾರು ಅದಕ್ಕೆ ಅನ್ನುವಂಥ ಭಾವಿಸ್ಬಾರ್ದು. ಎಲ್ಲ ದೇವಸ್ಥಾನಗಳಾಗಿದೆ, ಅದೊಂದು ಆಗ್ಬೇಕಾಗಿತ್ತು, ಅದಾಗಿದೆ. ಇವತ್ತು ಈ ಒಂದು ಕೆಲಸ ಕಾರ್ಯಗಳು ಹೌದೌದು ಕಾಂಗ್ರೆಸ್ ಪಕ್ಷದ ಮೇಲೆ ರೋಡ್ ಆಗಿದೆ. ಏನು ಇಲ್ಲ ಅನ್ನಕ್ಕಿಲ್ಲ, ಅವರು ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ. ನಿಧಾನಕ್ಕೆ ಆಗ್ತಕ್ಕಂಥ ಕೆಲಸ ಒಳ್ಳೆ ಕೆಲಸ ಆಯ್ತದೆ. ಅದಕ್ಕೆ ಯಾರು ಮುದ್ದಿಗಿಡಬಾರ್ದು. ನಮ್ಮ ಸಮಾಜ ಯಾವತ್ತು ಶಾಸಕರು ಕೂಡ ನಾವೆಲ್ಲ ಇರೋಣ. ಇವತ್ತು ನೋಡಿ ತಾವೆಲ್ಲ ಏನೇನಾಯ್ತು 15 ವರ್ಷದಿಂದ ನೀವು ನೋಡಿದ್ರಿ. ಇವತ್ತು ಏನೇನಾಯ್ತು ಅಂತ ತಾವು ನೋಡ್ತಾ ಇದ್ರಿ. ಇಂಥ ಶಾಸಕರ ಸುಳ್ಳು ಭರವಸೆಗಳನ್ನು ಕೊಡದೆ ಪ್ರಾಮಾಣಿಕವಾದಂಥ ಕೆಲಸವನ್ನ ಮಾಡ್ತಕ್ಕಂಥ ಶಾಸಕರು ನಮ್ಮ ಶಾಸಕರು. ಈಗ ರಸ್ತೆ ಮಾಡಿದ್ದಾರೆ, ದೇವಸ್ಥಾನ ಕೊಟ್ಟಿದ್ದಾರೆ, ಇನ್ನೂ ಹಲವು ಕಾರ್ಯಗಳಿಗೆ ನಮ್ಮ ದಲಿತ ಸಮಾಜಕ್ಕೆ ಏನೇನಾಗಬೇಕು ಅಂತ ಕ್ರಿಯಾಜ್ಞೆಗಳನ್ನು ಮಾಡ್ಕೊಂಡ್ರೆ ಅದು ಸಹ ಮಾಡ್ಕೊಡ್ತಾರೆ. ಆ ಸಮಾಜ ಈ ಸಮಾಜ ಅಂತ ಏನಿಲ್ಲ. ವೀರಶೈವ ಸಮಾಜ ಇರ್ಬೋದು, ದಲಿತ ಎರಡು ಸಮಾಜಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಂದುಕೊಂಡಿದ್ದಂಗೆ ಯಾವ ಸಮಾಜಕ್ಕೂ ಅನ್ಯಾಯ ರೀತಿಯಲ್ಲಿ ನಾವು ಮಾಡೋದಿಲ್ಲ ಅನ್ನೋ ವಿಶ್ವಾಸ ಶಾಸಕರ ಮೇಲೆ ಇದೆ. ಅದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ, ತಾವು ಬಹಳ ಹೊತ್ತಿಂದ ಕಾದಿರಿ, ಈಗ ಲೇಟಾಗಿ ಬಂದಿದ್ದೀವಿ ಅಂತ ತಾವೆಲ್ಲ ಭಾವಿಸ್ತಾರೆ. ಇವತ್ತು ನಮ್ಮ ಎಲೆಮುದರಳ್ಳಿ ಗ್ರಾಮದಲ್ಲಿ 20 ಲಕ್ಷದ ಅನುದಾನದ ಅಡಿಯಲ್ಲಿ ಇವತ್ತು ಗ್ರಾಮದ ಪರಿಮಿತಿಯಲ್ಲಿ ರಸ್ತೆಗಳ ಮತ್ತು ಚರಂಡಿಯ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದೇವೆ. ಇವತ್ತು ಬಹಳ ದಿನಗಳ ನಂತರ ನಾವು ಗ್ರಾಮಕ್ಕೆ ಬಂದು ಇಲ್ಲಿ ಒಂದು ಗುದ್ದಲಿ ಪೂಜೆಯನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ನಿಮ್ಗೆಲ್ಲ ತಿಳಿದಿರೋ ಹಾಗೆ ಮೊದಲ ವರ್ಷದಲ್ಲಿ ಹೆಚ್ಚಿಗೆ ಅನುದಾನ ಬರಲಿಲ್ಲ. 2ನೇ ವರ್ಷದಲ್ಲಿ ಬಂದಂತ ಅನುದಾನದಲ್ಲೇ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ವಿ. ಅದು ಅನುದಾನ ಬಿಡುಗಡೆ ಆಗೋದು ಸ್ವಲ್ಪ ತಡವಾದ್ರಿಂದ ಇವತ್ತು ಬಂದು ಗುದ್ದಲಿ ಪೂಜೆಯನ್ನ ಮಾಡ್ತಾ ಇದ್ದೀವಿ. ಏನು ಒಂದು 2-3 ತಿಂಗಳ ಹಿಂದೆನೆ ಬರಬೇಕಾಯಿತು, ಕಾರಣಾಂತರದಿಂದ ತಡವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಸಂತೋಷದಿಂದ ಬಂದು ಈ ಒಂದು ಕಾಮಗಾರಿಯನ್ನ ಗುದ್ದಲಿ ಪೂಜೆಯನ್ನ ಮಾಡಿದ್ದೇವೆ. ಈ ಒಂದು ಕಾಮಗಾರಿಯ ಅಡಿಯಲ್ಲಿ ಏನೀಗ ನಾವು ನಮ್ಮ KRD ಇಲಾಖೆಯ ಅಡಿ ಏನು ತುಳಸಿರವರು ಸಂಬಂಧಪಟ್ಟ ಇಂಜಿನಿಯರ್ ಇದ್ದಾರೆ, ಅವ್ರಿಗೆ ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಎಲ್ಲಿ ಈ ಒಂದು ಕುರುಚಿನ ಸುತ್ತ ಮುಗಿಸ್ಬೇಕು, ಕಾಮಗಾರಿ ಮುಗಿಸ್ಬೇಕು. ಅದು ಮುಗಿದ ಮೇಲೆ ಈ ರಸ್ತೆಯಲ್ಲಿ ಹೋಗುವಂತ ನಿಟ್ಟಿನಲ್ಲಿ ಆಗ್ಬೇಕು. ಇದು ಎಲ್ಲಿ ತನಕ ಹೋಗುತ್ತೆ ಅಲ್ಲಿ ಆಗ್ಲಿ. ಅಲ್ಲಿಂದ ಮುಂದಿನ ಏನು ಅಲ್ಲೊಂದು ಸರ್ಕಲ್ ಸುತ್ತಕೊಂಡು ಇಲ್ಲಿ ತನಕ ಬರಬೇಕು. ನಮ್ಮ ವಿಶೇಷವಾಗಿ ನಮ್ಮ ತಾಯಂದಿರು ಹೇಳಿದ್ರು, ಇಲ್ಲ ಮಾಡಿಸಿದ್ರೆ ಪೂರ್ತಿ ಮಾಡಿಸಿ ಅಂತ ಹೇಳಿದ್ರ. ಖಂಡಿತ ಪೂರ್ಣ ಗ್ರಾಮದಲ್ಲಿ ರಸ್ತೆಯನ್ನು ಮಾಡಿಸುವಂಥದ್ದು ಖಂಡಿತ ಮಾಡಿಸ್ತೇವೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲಿ ತನಕ ಆಗುತ್ತೆ ಕೆಲಸ ಆಗಲಿ. ಅಲ್ಲಿಂದ ಮುಂದಿನ ಕಾಮಗಾರಿಗೆ ಎಷ್ಟು ಅನುದಾನ ಬೇಕೋ ಮುಂದಿನ ದಿನಗಳಲ್ಲಿ ಹಾಕೊಟ್ಟು ಆ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸ್ತೇನೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಸಮಕ್ಷಮ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ನಮ್ಮ ಸವಿತಾ ಸಮಾಜದ ದೇವಸ್ಥಾನ ಯಾವುದು ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ 10 ಲಕ್ಷ ಅನುದಾನವನ್ನ ಹಾಕಿದ್ದೇವೆ. ಈಗಾಗಲೇ ಎಲ್ಲಾ ದೇವಸ್ಥಾನಗಳು ಒಂದು ಅಭಿವೃದ್ಧಿ ಆಗಿದೆ. ಅದೊಂದು ದೇವಸ್ಥಾನ ಆದ್ರೆ ಇದೆಲ್ಲ ಎಲೆಮುದರಳ್ಳಿ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳು ಅಭಿವೃದ್ಧಿ ಆದಂತೆ ಆಗುತ್ತೆ. ಇದರ ಜೊತೆಯಲ್ಲಿ ನಮ್ಮ ಏನು ದಲಿತ ಸಮಾಜದ ಬಂಧುಗಳು ಏನು ನಮ್ಮ ಕಾಲೋನಿ ಅಭಿವೃದ್ಧಿ ಆಗಬೇಕು ಅದಕ್ಕೂ ಕೂಡ ಅನುದಾನವನ್ನ ಸೇರಿಸಿದ್ದೇವೆ. ಆ ಒಂದು ಕಾಮಗಾರಿಯನ್ನು ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ವಿಶೇಷವಾಗಿ ನಮ್ಮ ಗ್ರಾಮಸ್ಥರು
ಒಂದು ಬಸ್ ನಿಲ್ದಾಣವನ್ನು ಕೂಡ ಕೇಳ್ಕೊಂಡಿದ್ದೀರ. ಖಂಡಿತ ಆ ಬಸ್ ನಿಲ್ದಾಣವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಲಿಂಗಪ್ಪ ಸ್ಟ್ರೀಟ್ ಈ ಒಂದು ದೇವಸ್ಥಾನ ಕೂಡ ಅಭಿವೃದ್ಧಿ ಮಾಡಬೇಕಂತೇಳಿ ಅಭಿವೃದ್ಧಿಯನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೇನೆ ಅಂತಕ್ಕಂಥ ಮಾತನ್ನ ನಿಮ್ಮೆಲ್ಲರ ಸಮಕ್ಷ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗೇನು ತಡವಾಗಿ ಬಂದಿದ್ದೀವಿ, ಆದರೆ ನಮ್ಮ ಒಂದು ಸರ್ಕಾರ ಬಂದ ಮೇಲೆ ನೀವೆಲ್ಲರ ಆಶೀರ್ವಾದ ಮಾಡಿ ನನಗೆ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಮಾಡಿದ್ರಿ. ಇದರಂತೆ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 136 ಕ್ಷೇತ್ರಗಳಲ್ಲಿ ಅವತ್ತು ನಮ್ಮನ್ನ ಗೆಲ್ಲಿಸಿ ಸರ್ಕಾರವನ್ನು ರಚನೆ ಮಾಡಿದ್ಮೇಲೆ ಪಂಚ ಗ್ಯಾರಂಟಿಗಳ ಯೋಜನೆ ಮೂಲಕವಾಗಿ ಇವತ್ತು ಪ್ರತಿ ತಿಂಗಳು ಕೂಡ ನಮ್ಮ ಜನರಿಗೆ ಮನೆಗೆ ನೇರವಾಗಿ ಫಲಾನುಭವಿಗಳಿಗೆ ಸವಲತ್ತುಗಳನ್ನ ತಲುಪಿಸುವಂತ ನಿಟ್ಟಿನಲ್ಲಿ ಆಗ್ತಾ ಇದೆ. ವಿಶೇಷವಾಗಿ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ